ಭಾರತೀಯ ಜನತಾ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ. ಭಾರತೀಯ ಜನತಾ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗಳು ಅದಾರ್ರಿ. ಈ ಎಲ್ಲರೂ ಹಂಗೆ ಹಿಂದೂ ಮುಸ್ಲಿಮ್ ಬೆಂಕಿ ಹಚ್ಚೋರಲ್ಲ, ಕೆಲವರು ಶಿಸ್ತಿನಿಂದ ಅದಾರ ಭಾರತೀಯ ಜನತಾ ಪಕ್ಷದಾಗ. ಈಗ ನಾವು ವಿಚಾರ ಮಾಡ್ತೀವಿ ನೋಡ್ರಿ, ಇದೇ ಉತ್ತರ ಕರ್ನಾಟಕದ ಈ ಬಾಗಲಕೋಟೆ ಸಂಸದ ಎಂದಾದರೂ ಹಿಂದೂ ಮುಸ್ಲಿಮ್ ಮಾತಾಡ್ತಾರೆ ರೀ. ಒಂದು ಸ್ವಲ್ಪ ಭಾಳ ವಿಚಾರ ಮಾಡ್ಬೇಕು ನಾವು. ಇವತ್ತು ಇಂಥ ಸಂಸದರು 5 ಬಾರಿ ಯಾಕೆ ಆರಿಸಿ ಬರ್ತಾರ? ಯಾವುದೇ ವ್ಯವಹಾರದಲ್ಲಿ ಬರುವುದಿಲ್ಲ, ಯಾವುದೇ ನಮ್ಮ ಮನೆತನ ಇದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ದ್ವೇಷ ರಾಜಕಾರಣ ಮಾಡೋದಿಲ್ಲ, ನಮಗೆ ಯಾವುದೋ ಹೀಯಾಳಿಸೋದಿಲ್ಲ, ನಮ್ಮನ್ನು ಕರೆದು ಮಾತಾಡಿಸ್ತಾರ. ಅದೇ ರೀತಿ ವಿಜಯಪುರದ ಸಂಸದರು ಸಹಿತ ರಮೇಶ್ ಜಿಗಜಿಣಗಿ ಸಾಹೇಬರು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇರ್ತಾರಲ್ರಿ ಜನರ ಜೊತೆ. ಅಜಾತ ಶತ್ರುಗಳ್ರಿ. ಅನೇಕ ರಾಜ್ಯದ ಮಂತ್ರಿಗಳಾದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥ ಸ್ಥಾನ ರಮೇಶ್ ಜಿಗಜಿಣಗಿಗೆ ಬಂದಿತ್ತು. ಸ್ವಲ್ಪದರಲ್ಲಿ ತಪ್ಪಿಸಿದರು. ಅದೇ ತಪ್ಪಿಸಿದ್ದು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆದರು, ಮತ್ತೆ ವಿಜಯಪುರದಲ್ಲಿ ಸಂಸದರಾದರು, ಅನೇಕ ಬಾರಿ ಚಿಕ್ಕೋಡಿಯಲ್ಲಿ ಸಂಸದರಾದರು. ಇಂಥ ಅಜಾತ ಶತ್ರುಗಳು ಸಹಿತ ಯಾವುದೇ ಹಿಂದೂ ಮುಸ್ಲಿಂ ಜಾತಿ ಮತಪಂಥ ಭೇದವಿಲ್ಲದೆ ಸಹಿತ ಇದೇ ಈ ಭಾರತೀಯ ಜನತಾ ಪಕ್ಷದಲ್ಲಿಯೂ ನಿಷ್ಠಾವಂತರ ಅದಾರ. ಎಲ್ಲರಿಗೂ ನಾವು ಬೇಯೋದಿಲ್ಲ. ಈಗ ನಾವು ಬೇಯ್ತೇವೆ ಯಾರಿಗೆ? ಹೀಯಾಳಿಸ್ತೇವೆ ಯಾರಿಗೆ? ತರಾಟೆಗೆ ಯಾಕೆ ತಗೋತೀವಿ? ಅವರನ್ನು ಶುದ್ಧೀಕರಣ ಮಾಡುವ ಸಲುವಾಗಿ ಎಚ್ಚರಿಕೆ ಯಾಕೆ ವಹಿಸ್ತೀವಿ? ಬೆಳಿಗ್ಗೆ ಆದ ತಕ್ಷಣ ಮಂದಿರ ಮಸ್ಜಿದ್, ಹಿಂದೂ ಮುಸಲ್ಮಾನ, ಅದು ಬಿಟ್ಟರೆ ಬೇರೆ ಯಾವುದೋ ಇಲ್ಲ. ಇದೇ ಬಸನಗೌಡ ಪಾಟೀಲ್, ಯತ್ನಾಳ್ ಬೆಂಕಿ, ಸಿ.ಟಿ. ರವಿ ಇಂಥವರೆಲ್ಲರಿಂದ ಪಕ್ಷ ಇನ್ನು ಬಲಗೊಳ್ಳೋದಿಲ್ಲ. ಇನ್ನು ಪಕ್ಷ ಬಲಗೊಳ್ಳುವ ಸಲುವಾಗಿ ಇದೇ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಈ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಿದಂಥ ಯಡಿಯೂರಪ್ಪ ಎಂದಾದರೂ ಹಿಂದೂ ಮುಸ್ಲಿಂ ದ್ವೇಷ ಮಾತಾಡ್ತಾರ್ರಿ. ಒಂದು ಗಲಭೆ ಆದಾಗ 5 ಲಕ್ಷ ರೂಪಾಯಿ ಕೊಟ್ಟರು, ಅವ್ರು ಜಾತಿ ಪಂಥ ನೋಡಲಿಲ್ಲ. ಅಲ್ಲಿ ಮತ್ತು ಈ ಮತಾಂಧರು ಬಂದು ಅದನ್ನು ಒತ್ತಡ ತಂದು ಮತ್ತು ಆ 5 ಲಕ್ಷ ರೂಪಾಯಿ ಕೊಟ್ಟಿದ್ದು ಸಹಿತ ರದ್ದು ಮಾಡಿಸಿದರು. ಅದು ಸರ್ಕಾರದ ದುಡ್ಡಿತ್ತು. ಆ ಕುಟುಂಬ ಅಲ್ಲಿ ಜಾತಿ ನೋಡಬಾರ್ದಾಗಿತ್ತು. ಇಂಥ ಕೃತ್ಯಗಳು ಮಾಡುವುದರಿಂದಲೇ ಈ BJPಗೆ ಹಿಂದೇಟಾಗಿತ್ತು. ಅದರ ಸಲುವಾಗಿ 150, 140 ಎಂದೂ ಬಂದಿಲ್ಲ. ಅವರಿವ್ರ ಸಪೋರ್ಟ್ ಏನೋ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಕರ್ನಾಟಕದ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ಸಿದ್ಧಾಂತ ಉಳ್ಳವರು, RSSದವರು ಈಗ ಮಹಾಪೂರದಲ್ಲಿ ಬಂದು ಈ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚೋರನ್ನ ಹೊರಗೆ ಹಾಕಿ ಇನ್ನು ಸ್ವಚ್ಛ ಮತ್ತು ದಕ್ಷ ಭಾರತೀಯ ಜನತಾ ಪಕ್ಷ ಫಿಲ್ಟರ್ ಮಾಡಿ 28ಕ್ಕೆ ನಾಗಾಲೋಟದಿಂದ ಹೋಗುವಂಥ ಕಾರ್ಯಕ್ರಮ ಹಾಕೋಗಳಾಕತ್ತಾರ. ಆದರೆ ಕರ್ನಾಟಕ ಜನತೆ ಅವರಿಗೆ ಮನೆ ಹಾಕಬೇಕು, ಶೆಕ್ಕ ಹಾಕಬೇಕು. ಶೆಕ್ಕ ಹಾಕಿರನ ಮತ್ತು ಅದು ಓಟ್ ಬೀಳೋದಿರಲ್ಲ. ಇರ್ಲಿಕ್ಕಂದ್ರೆ ಭಾರತೀಯ ಜನತಾ ಪಕ್ಷದವ್ರು ನಾವು ಕೇಂದ್ರದಾಗ ಮೋದಿ ಅದಾರ, ಮೋದಿ ಮುಖ ನೋಡಿ ಓಟ್ ಹಾಕ್ಬೇಕೇನ್ರಿ ಅಂತೇಳಿ ಈಗ ಮೋದಿ ಅದಾವ ಓತ್ರಿ. ಈಗ ಮೋದಿ ನೋಡ್ರಿ, ಎಲ್ಲಿ ಭಾಷಣವೂ ಇಲ್ಲ, ಏನೂ ಇಲ್ಲ. ಆ ಅಮಿತ್ ಶಾ ಅಂತೂ ಏನೇನೋ ಮಾತಾಡ್ತಿದ್ದು ಪುಣ್ಯಾತ್ಮ. ಈಗ ಅವು ಟಿ ವಿಯಾಗೂ ಬರುವಲ್ಲ, ಎಲ್ಲಿಯೂ ಬರುವಲ್ಲ. ಭಾರತ ರತ್ನ ಅಂಬೇಡ್ಕರ್ ಬಗ್ಗೆನೇ ಅಂಥ ಮಾತುಗಳನ್ನು ಮಾತಾಡಿ ಅವನ ತಕ್ಷಣ ವಜಾ ಸಹಿತ ಮಾಡಬೇಕು ಅಂತ ಸಂವಿಧಾನ ಉಳ್ಳಂಥ ಶಕ್ತಿ ಉಳ್ಳವಂಥ ಭಾರತ ರತ್ನ ಅಂಬೇಡ್ಕರ್ ಸಾಹೇಬರಿಗೆ ಒಂದು ಅವಮಾನಕರವಾದಂಥ ರೀತಿ ನೀತಿ ಮಾತಾಡೋದು ಸರಿ ಏನ್ರಿ? ಇಂಥ ಗೃಹ ಮಂತ್ರಿಗಳ ಅಧಿಕಾರ ತೊಗೊಂಡಾರ. ಇಂಥವರಿಂದ ಕರ್ನಾಟಕ ರಾಜ್ಯದಲ್ಲಿಲ್ಲ. ಇಲ್ಲಿ ಭಾವ್ಯಕತೆ ಮತ್ತು ಸೂಫಿ ಸಂತರ ನಾಡು, ಬಸವಣ್ಣರ ನಾಡಿನ ಎಲ್ಲರೂ ಒಕ್ಕಟ್ಟಾಗಿರೋದರಿಂದ ಭಾರತೀಯ ಜನತಾ ಪಕ್ಷ ಬಂದಿತ್ತು. ಇಲ್ಲಿ ಎಲ್ಲರೂ ಸಮವಾಗಿ ಸಮಬಾಳು ಸಮಾನತೆ ವೇದಿಕೆ ಕಲ್ಪಿಸಿಕೊಟ್ಟಂಥ ಈ ಕರ್ನಾಟಕದ ಮಹಾಜನತೆಗೆ ಭಾರತೀಯ ಜನತಾ ಪಕ್ಷ ತರುವಲ್ಲಿ ಬಹಳ ಉತ್ಸುಕತೆ ಇತ್ತು. ಇವರ ಕಚ್ಚಾಟದಿಂದ ಬೇಸತ್ತಾರ. ಕಾರ್ಯಕರ್ತರ ತಬ್ಬಲಿಯಾಗ್ಯಾರ. ಇವನ ಕಡೆ ಹೋಗ್ಬೇಕು, ಅವನ ಕಡೆ ಹೋಗ್ಬೇಕು, ಅವನ ಮಾತು ಕೇಳಬೇಕು, ಇವನ ಮಾತು ಕೇಳಬೇಕು ಅಂತೇಳಿ. ಭಾರತೀಯ ಜನತಾ ಪಕ್ಷದಲ್ಲಿ ಶಿಸ್ತಿನವರು ಇದ್ದಾರ, ಒಳ್ಳೆಯವರು ಇದ್ದಾರ, ಒಳ್ಳೆಯ ಅಭಿವೃದ್ಧಿ ಮಾಡುವವರು ಇದ್ದಾರೆ. ಇದೇ ವಿಶ್ವೇಶ್ವರ ಕಾಗೇರಿ ಎಂದಾದರೂ ಹಿಂದೂ ಮುಸ್ಲಿಂ ಮಾತಾಡ್ತಾರ್ರಿ. ಅಲ್ಲೇ ಒಬ್ಬಿದ್ದ ಬೆಂಕಿಕಾರ ಅವ ಮಾತಾಡ್ತಿದ್ದ, ಅವನ ಮೂಲಿ ಗುಂಪು ಮಾಡಿಬಿಟ್ರೆ. ಆದರೆ ಇದು ವಿಶ್ವೇಶ್ವರ ಕಾಗೇರಿನಂತವ್ರು ಅದಾರ. ನಾವು ಯಾಕೆ ಎಲ್ಲರನ್ನೂ ಹೀಯಾಳಿಸೋಣ್ರಿ? ಭಾರತೀಯ ಜನತಾ ಪಕ್ಷದಾಗ ಒಳ್ಳೆಯವರು ಅದಾರ. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಹಾಳಾಗ ಕಾರಣ ಯಾರು? ಬಸನಗೌಡ ಪಾಟೀಲ್, ಯತ್ನಾಳ್, ಸಿ.ಟಿ. ರವಿ, ಪ್ರತಾಪ್ ಸಿಂಹ ಇಂತೆಲ್ಲ ಬೆಂಕಿ ಮಾತಾಡ್ತಾರೆ. ಈ ಬೆಂಕಿ ಮಾತಾಡೋರಿಂದಲೇ ಕಾಂಗ್ರೆಸ್ ಲಾಭ ಪಡ್ಕೋತು. ಭಾರತೀಯ ಜನತಾ ಪಕ್ಷ ಮೂಲೆ ಗುಂಪಾಯಿತು. ಅಧಿಕಾರ ಇಲ್ಲದ ಈಗ ಮತ್ತೆ ತಯಾರಿ ಮಾಡಕತ್ತಾರ. ಇನ್ನು ತಯಾರಿ ಮಾಡ್ಬೇಕಾರ ಜನ ನಂಬಕ್ರಲ್ಲ. ಇನ್ನು ಕರ್ನಾಟಕ ರಾಜ್ಯದ ಮಹಾಜನತೆ ಏನು ವಿಚಾರ ಮಾಡ್ತೀರಿ? 28ಕ್ಕೆ ಭಾರತೀಯ ಜನತಾ ಪಕ್ಷ ಬೇಕು, ಶಿಸ್ತಿನ ಪಕ್ಷ ಬೇಕು, 5 ವರ್ಷದ ಸುಭದ್ರ ಸರ್ಕಾರ ಬೇಕು, ಏನೋ 6 ಗ್ಯಾರಂಟಿಯ ಸರ್ಕಾರ 28ರಲ್ಲಿ ಬೇಕು. ಅನಿಸಿಕೆ ಹಾಕೋದು ನಿಮ್ಮೇಲೆ ಬಿಡ್ತೀನಿ. ಹಾಗಾದ್ರೆ ಖಡ್ಕ ಜವಾರಿ ಕಾಕನ ನಂಬರ್ 1 ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ಮತ್ತೊಂದು ಖಡ್ಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.